ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಇವತ್ತು ಸೂರತ್ಗೆ ಬಂದಿದ್ದೆ ಅಂಡ್ ಸೂರತ್ಗೆ ಬಂದ ಮೇಲೆ ಶಾಪಿಂಗ್ ಬಗ್ಗೆ ಕೇಳಿರ್ತೀರಾ. ಸೂರತಲ್ಲಿ ಇಟ್ಸ್ ಅ ವೆರಿ ಬಿಗ್ ಮಾರ್ಕೆಟ್. ತುಂಬಾ ಜನ ಇಲ್ಲಿ ಶಾಪಿಂಗ್ಗೆ ಮತ್ತೆ ರೀಟೇಲ್ ರೀಸನ್ಸ್ಗೆ ಅಂತ ಹೇಳ್ಬಿಟ್ಟು ಬರ್ತಾರೆ. ಬಿಕಾಸ್ ನಾನು ಕೂಡ ನಮ್ಮ ಅಮ್ಮನ ಬಾಯಿನ ಕೇಳಿದ್ದೆ ಸೂರತಲ್ಲಿ ಕಮ್ಮಿಗೆ ಸಿಗುತ್ತೆ, ಸ್ಯಾರಿ ತಗೋಣ ಅಂತ ಹೇಳಿದಕ್ಕೆ ನಮ್ಮ ಅಮ್ಮನೂ ನನ್ನ ಜೊತೆ ಕರ್ಕೊಂಡ್ ಬಂದಿದ್ದೀನಿ. ಸೊ ಸೂರತಲ್ಲಿ ಸ್ಪೆಷಲಿ ಅಜ್ಮೀರಾ ಫ್ಯಾಷನ್ಸ್ ಏನಿದೆ ಇದ್ರ ಬಗ್ಗೆ ನನಗೆ ತುಂಬಾ ಜನ ಹೇಳಿದ್ದಾರೆ. ಸೊ ಹಾಗಾಗಿ ಅಂದ್ರೆ ಇಲ್ಲಿ ಎಲ್ಲ ತರ ಸ್ಯಾರೀಸ್ ಆಗಲಿ, ಲೆಹೆಂಗಾಸ್ ಆಗಲಿ ಅಥವಾ ಚೂಡಿದಾರ್ ಆಗಲಿ ಎಲ್ಲ ಸಿಗುತ್ತೆ. ಸೊ ಹಾಗಾಗಿ ಅದನ್ನ ಚೆಕ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಸ್ಪೆಸಿಫಿಕಲಿ ಇದೇ ಜಾಗಕ್ಕೆ ಬಂದೆ. ನಿಮ್ಮ ಮನೇಲಿ ಫಂಕ್ಷನ್ಸ್ ಇರ್ಬೋದು, ಸೊ ಯಾವ ತರ ನೀವು ಬಂದು ಶಾಪಿಂಗ್ ಮಾಡ್ಬೋದು, ಒಂದು ಪ್ರೋಸೆಸ್ ಯಾವ ತರ ಇರುತ್ತೆ. ಇವಾಗ ನಾನು ಕನ್ನಡದವಳು, ಸೊ ನನಗೆ ಹಿಂದಿ ಬರುತ್ತೆ, ಬಟ್ ಆದ್ರೂ ನಿಮಗೆ ಹಿಂದಿ ಬರಲ್ಲ, ನಿಮಗೆ ಗುಜರಾತಿ ಬರಲ್ಲ. मेरे को हिंदी बहुत अच्छा आता है आती है यार. ಅಜ್ಮೀರಾ ಫ್ಯಾಷನ್ಸ್ ಏನಿದೆ ಇದು 3rd ಫ್ಲೋರ್ ಅಲ್ಲಿ ಇರೋದು. ಸೊ ನಾವು ಇವಾಗ 3rd ಫ್ಲೋರ್ ಅಲ್ಲಿ ಇದ್ದೀವಿ. ಈ ಹೋಲ್ ಫ್ಲೋರ್ ಏನಿದೆ ಇಲ್ಲಿ ನೋಡ್ತಾ ಇರೋ ತರ ಈ ಹೋಲ್ ಫ್ಲೋರ್ ಇದೆ ನೋಡಿ. ಸ್ಯಾಮ್ ಇದನ್ನು ಕುಣಿದಾಡ್ತಿದ್ದೆ ನನ್ನ ವಿಡಿಯೋಲಿ. ಹೇಗಾಗೋಯ್ತು ನಿನ್ ಜೀವನ. ಸೊ ಇಲ್ಲಿ ಈ ಹೋಲ್ ಫ್ಲೋರು ಅಜ್ಮೀರದೇ ಇರೋದು. ಸೊ ಹಾಗಾಗಿ ನೀವು ಹೀಗೆ ಹೋದ್ರೆ ಇಲ್ಲಿ ಒಂದು ಆಫೀಸ್ ಇದೆ. ಸೊ ಇಲ್ಲಿ ನಿಮಗೆ ಹೆಲ್ಪ್ ಮಾಡ್ತಾರೆ, ಅಂದರೆ ಆಫೀಸ್ನ ತೋರಿಸ್ತೀನಿ. ಸೊ ಇದೇ ಆಫೀಸು. ಸೊ ಇಲ್ಲಿ ನಿಮಗೆ ಏನು ತೊಗೋಬೇಕು, ಏನು ನಿಮ್ಮ ರಿಕ್ವೈರ್ಮೆಂಟ್ ಇದೆ ಅಂತ ಹೇಳ್ಬಿಟ್ಟು ಕೇಳಿದ್ರೆ ಮತ್ತೆ ನಿಮಗೆ ಯಾವ ಲ್ಯಾಂಗ್ವೇಜಲ್ಲಿ ಬೇಕು ಅವರೇ ಹೆಲ್ಪ್ ಮಾಡ್ತಾರೆ. ಸೊ ಈ ಆಫೀಸಲ್ಲಿ ಥರ ಕೂರೋದಕ್ಕೆ ನಿಮಗೆ ಸ್ಪೇಸ್ ಇರುತ್ತೆ. ಸೊ ಅದನ್ನು ಅಟೆಂಡ್ ಮಾಡೋದಕ್ಕೆ ಇವ್ರು ಇರ್ತಾರೆ. ಇವ್ರ ಹತ್ರ ನೀವೇನೇ ಕ್ವಶನ್ಸ್ ಇದ್ರೂ ಕೇಳ್ಬೋದು. ಆ್ಯಂಡ್ ಅದಾದಮೇಲೆ ಈ ಡೋರ್ ಏನಿದೆ, ಸೊ ಇಲ್ಲಿಂದ ನೀವು ಮೇನ್ ಹೋಗೋದಿರುತ್ತೆ. ಸೊ ಇಲ್ಲಿ ಯಾವ್ಯಾವ ಥರ ಡಿಫ್ರೆಂಟ್ ಕಲೆಕ್ಷನ್ಸ್ ಇದೆ. ಜಸ್ಟ್ ಇನ್ ಕೇಸ್ ಇಫ್ ಯು ವಾಂಟ್ ಟು ಸಿ ಅವ್ರು ನಿಮಗೆ ತೋರಿಸ್ತಾರೆ. ಸೊ ಗೈಸ್ ಆ್ಯಕ್ಚುಲಿ ಇವಾಗ ಇಲ್ಲಿ ಏನು ಕುತ್ಕೊಂಡಿದ್ದಾರೆ, ಸೊ ಇಲ್ಲಿ ಹಿಂಗೆ ಮೇಲ್ಗಡೆ ಹೋಗೋದಕ್ಕೆ ಜಾಗ ಇದೆ. ಸೊ ಅಲ್ಲಿಂದ ನಿಮಗೆ ಯಾವ್ಯಾವ ಥರ ಬಟ್ಟೆ ನೋಡಬೇಕು ಅದೆಲ್ಲ ಸಿಗುತ್ತೆ ನೋಡೋದಕ್ಕೆ. ಸೊ ಇವಾಗ ತೋರಿಸ್ತೀನಿ ರೀ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಮೇಲ್ಗಡೆ ಬಂದ ತಕ್ಷಣ ಈ ಥರ ಸ್ಯಾರಿಗಳೆಲ್ಲ ಇದೆ ಆ್ಯಂಡ್ ಅಲ್ಲಿ ಲೆಹೆಂಗಾ ಇದೆ. ಸೊ ಆ್ಯಕ್ಚುಲಿ ಇಲ್ಲಿ ಡಿಫ್ರೆಂಟ್ ಸೆಕ್ಷನ್ಸ್ ಇದೆ ಒಂದೊಂದಕ್ಕೆ ಅಂತಲೇ ಹೇಳ್ಬಿಟ್ಟು ಸಪ್ರೇಟಾಗಿ. ನಾನು ಹುಡುಗಿ ಆಗಿರೋದ್ರಿಂದ ನನಗೆ ಇಷ್ಟ ಆಗುವಂತ ಸೆಕ್ಷನ್ಗೆ ಬಂದಿದ್ದೀನಿ. ಹುಡುಗಿ ಆಗಿರೋದ್ರಿಂದ ಇಲ್ಲಾಂದ್ರೆ ಐ ಮೀನ್ ಅಂದ್ರೆ ಲೆಹೆಂಗಾಸ್ ಅಂದ್ರೆ ನನಗೆ ತುಂಬಾ ಇಷ್ಟ. ಬಟ್ ಯಾವಾಗಲೂ ಜಾಸ್ತಿ ಇರುತ್ತೆ ಅಂತ ತುಂಬಾ ಕಮ್ಮಿ ನಾನು ತಗೊಳ್ಳೋದು. ಅಂಡ್ ನನಗೆ ಹೆಲ್ಪ್ ಮಾಡೋದಕ್ಕೆ ನನ್ನ ಜೊತೆ ರಾಣಿ ಮೇಡಮ್ ಇದ್ದಾರೆ. ಸೊ ಇವ್ರು ನನಗೆ ಹೆಲ್ಪ್ ಮಾಡ್ತಾರೆ. ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆದ್ರೆ ಏನಪ್ಪಾ ಮಾಡೋದು ಅಂತ. ಸೊ ಇಲ್ಲಿ ನಿಮಗೆ ಬೇಕಾಗಿರುವಂತ ಲ್ಯಾಂಗ್ವೇಜ್ ಅವರನ್ನ ನಿಮಗೆ ಅಸಿಸ್ಟ್ ಮಾಡ್ತಾರೆ. ಸೊ ನನಗೂ ಕೂಡ ಕನ್ನಡ ಬರುತ್ತೆ. ಸೊ ಮೇಡಮ್ ಇವಾಗ ಹೆಂಗೆ ಅಂದ್ರೆ ಯೂಶಲಿ ಬಿಸ್ನೆಸ್ ಅವರು ಪರ್ಚೇಸ್ ಮಾಡಿ ಸೆಲ್ ಮಾಡೋದು ಅನ್ನೋ ರೀಸನ್ಗೆ ಇಲ್ಲಿ ಬರ್ತೀವಿ. ಬಟ್ ಇವಾಗ ನಮ್ಮ ಮನೇಲಿ ಮ್ಯಾರೇಜ್ ಇದೆ, ರೀಸೆಂಟಾಗಿ ನಮ್ಮ ಅಣ್ಣನ ಮದುವೆ ಕೂಡ ಆಯಿತು. ಸೊ ತುಂಬ ಖರ್ಚು ಮಾಡಿ ತೊಗೊಂಡ್ಬಿಟ್ವಿ. ಸೊ ಇಲ್ಲಿ ಬಂದರೆ ಅವ್ರಿಗೂ ಏನು ಕಮ್ಮಿ ರೇಟಲ್ಲಿ ಸಿಗುತ್ತಾ, ಬಲ್ಕಲ್ಲಿ ತೊಗೋಬೋದಾ ಹಿಂಗೆ? ಖಚಿತವಾಗ್ಲು ಇಲ್ಲಿ ಬಂದರೆ ನೀವು ಫ್ಯಾಕ್ಟ್ರಿ ಪ್ರೈಸಲ್ಲಿ ತೊಗೊಂಡು ಹೋಗ್ಬೋದು. ಮದುವೆ ಇರಲಿ, ಮನೆಯಲ್ಲಿ ಈವೆಂಟ್ಸ್ ಇರಲಿ, ಡೈರೆಕ್ಟಾಗಿ ಬಂದುಬಿಟ್ಟು ಸೆಟ್ ಟು ಸೆಟ್ ಫ್ಯಾಮಿಲಿಗೆ ಎಲ್ಲರಿಗೂ ಪರ್ಚೇಸ್ ಮಾಡ್ಕೊಂಡು. ಸೊ ಗೈಸ್ ಏನಾಯಿತು ಅಂತಂದರೆ ಇವಾಗ ನಮ್ಮ ರಿಲೇಟಿವ್ಸ್ ಅತ್ತೆ ದೊಡ್ಡಮ್ಮ ಅವರು ಅವ್ರಿಗೆಲ್ಲ ಕೊಡೋದಿದ್ದೇ ಇರುತ್ತೆ. ಆಬ್ವಿಯಸ್ಲಿ ಮನೇಲಿ ಇನ್ಮೇಲೆ ಸೀರೆ ಉಡ್ಸೋದು ಅಂತ ಏನೋ ಒಂದು ಶಾಸ್ತ್ರ ಇದೆ ಅವ್ರದ್ದು. ಸೊ ಹಾಗಾಗಿ ಅದಕ್ಕೆಲ್ಲ ತೊಗೊಳೋದಕ್ಕೆ ನೀವು ಇಲ್ಲಿ ಬಲ್ಕಾಗಿ ತೊಗೊಂಡ್ರೆ ನಿಮಗೆ ಸ್ವಲ್ಪ ಕಮ್ಮಿ ಪ್ರೈಸಲ್ಲಿ, ಸ್ವಲ್ಪ ಅಲ್ಲ ಜಾಸ್ತಿನೇ ಕಮ್ಮಿ ಪ್ರೈಸಲ್ಲಿ ಸಿಗುತ್ತೆ. ಸೊ ನೀವು ಅದಕ್ಕೋಸ್ಕರ ಕೂಡ ಇಲ್ಲಿ ಬಂದು ಶಾಪಿಂಗ್ ಮಾಡ್ಬೋದು. ಆ್ಯಂಡ್ ಒಂದಷ್ಟು ಲೆಹೆಂಗಾಸ್ ಇದೆ. ಸೊ ನಾನು ಅದನ್ನು ನಿಮಗೆ ತೋರಿಸ್ತೀನಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಇವ್ರು ಯಾಕೋ ಇಷ್ಟು ಎಕ್ಸೈಟ್ ಆಗ್ತಿದ್ದಾರೆ? ಸೊ ಯೂಶಲಿ ಬ್ರೈಡಲ್ ಲೆಹೆಂಗಾಸ್ ಅಂದರೆ ತುಂಬ ಜಾಸ್ತಿ ಹೇಳ್ತಾರೆ. ಕೆಲವು ಕಡೆ ಲಕ್ಷ ತನಕ ಕೂಡ ಇದೆ ರೇಂಜ್ ಎಲ್ಲ. ಸೊ ಹಾಗಾಗಿ ಇಲ್ಲಿ ಬಂದರೆ ನಿಮಗೆ ಒಂದು ಒಳ್ಳೆ ಪ್ರೈಸಲ್ಲಿ ನಿಮಗೆ ಲೆಹೆಂಗಾ ಸಿಗುತ್ತೆ. ಸೊ ನೀವು ಕೇಳಿಕೊಂಡು ನಿಮಗೆ ಬೇಕಾಗಿರೋ ಥರ ನೀವು ಇಲ್ಲಿ ತೊಗೋಬೋದು. ಇದೆಲ್ಲ ಲೆಹಂಗಾಸ್ ಅಂಡ್ ಆಲ್ ಸೈಡ್ ವೇ ಪಾರ್ಟಿ ವೇರ್ ಲೆಹಂಗಾಸ್. ಸೊ ಮಾತ್ರ ಆಲ್ಮೋಸ್ಟ್ ಲೆಹಂಗಾಸ್ ಮತ್ತೆ ರಿಸೆಪ್ಷನ್ ಸೊ ಗೈಸ್ ನೀವು ಇಲ್ಲೇ ನೋಡ್ತಿದ್ದೀರಾ, ಇದೆಲ್ಲ ರಿಸೆಪ್ಷನ್ ಮತ್ತೆ ಪಾರ್ಟಿ ವೇಸ್ಗೆ ಅಂತ ಹೇಳ್ಬಿಟ್ಟು ಏನಿದೆ. ಅಥವಾ ಇಫ್ ಯು ಆರ್ ಅನ್ ಆಕ್ಟರ್ ಯು ಕ್ಯಾನ್ ವೇರ್ ಫಾರ್ ದ ಶೋಸ್ ಆಲ್ಸೋ. ಸೊ ಆ ಥರ ಚೆನ್ನಾಗಿದೆ ನೋಡೋದಕ್ಕೆ. ಸೊ ನನಗಂತೂ ಯಾವುದನ್ನು ನೋಡೋದು ಯಾವುದನ್ನು ಬಿಡೋದು ಅಂತ ಗೊತ್ತಾಗ್ತಿಲ್ಲ, ಅಷ್ಟು ಚೆನ್ನಾಗಿದೆ. ಸೊ ಗೈಸ್ ಇಲ್ಲಿ ಫುಲ್ ಬ್ರೈಡಲ್ ಲೆಹೆಂಗಾಸ್ ಇದೆ. ಸೊ ಇಷ್ಟರಲ್ಲಿ ನಾನೊಂದು ಸೆಲೆಕ್ಟ್ ಮಾಡಿದ್ದೀನಿ ನನಗೆ ಇಷ್ಟ ಆದಂಥ. ಈ ಕಡೆ ಕೂಡ ಆ್ಯಕ್ಚುಲಿ ತುಂಬ ಐಟಮ್ಸ್ ಇದೆ ಲೆಹೆಂಗಾಸು. ಸೊ ಇದು ನನಗೆ ತುಂಬ ಇಷ್ಟ ಆದಂಥ ಲೆಹೆಂಗಾ. ಸೊ ಹಾಗಾಗಿ ಇದನ್ನ ತೋರಿಸ್ತೀನಿ ಇವಾಗ. ಒಂದೇ ಒಂದು ಬಟ್ಟೆನ ಅದು ಮುಂದೆ ಒಂದು ಬಟ್ಟೆ ಅಷ್ಟಿದೆಯಪ್ಪ ನೋಡಿ ಗಾಬರ ಆಗೋಯ್ತು. ಹೊರಗಡೆ ತಗೊಂಡು 30 ಹಾಕಿ ಆಗ್ತದೆ. ಹಿಂಗೆ ನನ್ನನ್ನು ಇಮ್ಯಾಜಿನ್ ಮಾಡ್ಕೊಬಿಡಿ ಅದ್ರ ಜೊತೆಗೆ. ಲುಕಿಂಗ್ ಲೈಕ್ ಅ ವಾವ್ ಅಂತ ಹೇಳ್ತಾರೆ ನಮ್ಮಮ್ಮ.
ಲೆಹೆಂಗಾಸ್ ಅಂತೂ ಚೆನ್ನಾಗಿದೆ, ಅದ್ರ ಬಗ್ಗೆ ಅಂತೂ ಏನು ಕಂಪ್ಲೇಂಟ್ಸ್ ಇಲ್ಲ. ಸೊ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಈ ಲೆಹೆಂಗಾಸ್ದೆಲ್ಲ ಬ್ರೈಡಲ್ಸ್ ಅಂತ ಬಂದರೆ? if I talk about this bridal lehengas, 1,000 rupees ಇಂದ 1,000 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. These are the designer ಗೈಸ್ 1,000 ರೂಪೀಸಿಂದ ಸ್ಟಾರ್ಟ್ ಆಗ್ತಿದೆ ಅಂತೆ, ದಟ್ಸ್ ಕ್ರೇಜಿ. ಸೊ ಹಾಗಾಗಿ ನೀವು ಕೂಡ ಬಂದು ಚೆಕ್ ಮಾಡಿ ನಿಮ್ಗೆ ಯಾವ ಥರ ಬೇಕು ಅಂತ ಹೇಳ್ಬಿಟ್ಟು. ಸೊ ಬೇಸಿಕ್ ಪ್ರೈಸ್ ಇಲ್ಲಿ ಈ ಸೆಗ್ಮೆಂಟ್ ಅಲ್ಲಿ ಪಾರ್ಟಿ ವೇರ್ ಸೈಡರ್ ವೇರ್ ಅಂದ್ರೆ 650 680 ನಿಂದ ಸ್ಟಾರ್ಟ್ ಆಗುತ್ತೆ. ಸೊ ಮ್ಯಾಕ್ಸಿಮಮ್ ಪ್ರೈಸ್ ಅಪ್ ಟು 25,000. ಲಕ್ಷ ಕೊಡೋ ಲೆಹಂಗಾಸ್ ಎಲ್ಲ ಇಲ್ಲಿ 25,000 ಒಳಗಡೆ ನೀವು ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು. ನಾವು ಕಮಿಂಗ್ ಟು ಹ್ಯಾಂಡ್ ವರ್ಕ್ ಸ್ಯಾರೀಸ್. ಸೊ ಡಿಸೈನರ್ ಸ್ಯಾರೀಸ್ ಅಂದ್ರೆ ಸೂರತ್ ಅಲ್ಲೇ ಎಲ್ಲ ಮ್ಯಾನುಫ್ಯಾಕ್ಚರ್ ಮಾಡೋದು ಅಂಡ್ ಎಲ್ಲ ಜಾಗದಲ್ಲಿ ಎಲ್ಲ ರಿಟೇಲರ್ ಸೆಲ್ ಮಾಡ್ತಾ ಇದ್ದಾರೆ. ಸೊ ಈ ತರ ಹ್ಯಾಂಡ್ ವರ್ಕ್ ಸ್ಯಾರೀಸ್ ಎಲ್ಲ ನಿಮಗೆ. ಸೊ ಗೈಸ್ ನನ್ನ ಪ್ರಕಾರ ಈ ಸ್ಯಾರಿನ ನಾನು ಬೆಂಗಳೂರಲ್ಲಿ ತೊಗೋಬೇಕಂದ್ರೆ 5,000 7,000ಗಿಂತ ಅಂತೂ ಕಮ್ಮಿ ಕೊಡಲ್ಲ. ಸೊ ಹಾಗಾಗಿ ನನಗೆ ಮ್ಯಾಮ್ ಒಂದು ಪ್ರೈಸ್ ಹೇಳಿದ್ರು. ಸೊ ನಾನು ಐ ಲೈಕ್ ಓ ಮೈ ಗಾಡ್ ಅನ್ನೋ ಥರ ನನ್ನ ಒಂದು ರಿಯಾಕ್ಷನ್ ಇತ್ತು. ಈ ಸ್ಯಾರೀಸ್ ಎಲ್ಲ 1,000 ಇಂದ ಸ್ಟಾರ್ಟ್ ಆಗುತ್ತೆ ಓಕೆ ಇಲ್ಲಿ. ಅಂಡ್ ಇಫ್ ಐ ಟಾಕ್ ಮ್ಯಾಕ್ಸಿಮಮ್ ಹೈಯೆಸ್ಟ್ ಪ್ರೈಸ್ ಅಂದ್ರೆ 4,000 3,000 ಇಲ್ಲಿ 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 ಅಂದರೆ ಎಲ್ಲ ಥರ ಲೈಕ್ ಹ್ಯಾಂಡ್ ಮೇಡ್ ಡಿಸೈನ್ಸ್ ಏನೇನಿದೆ ಸೊ ತುಂಬ ಇನ್ನೂ ಗ್ರ್ಯಾಂಡಾಗಿ ಚೆನ್ನಾಗಿರುವಂಥದ್ದಿದೆ. ಮತ್ತು ರೆಡಿ ಟು ವೇರ್ ಸ್ಯಾರೀಸ್ ಕೂಡ ಇದೆ. ಸೊ ಅದು ಕೂಡ ಇಲ್ಲಿದೆ, ನಾನು ತೋರಿಸ್ತೀನಿ ನಿಮಗೆ. ಸೊ ಇದು ಕೂಡ ಒಳ್ಳೆ ರೀಸನಬಲ್ ರೇಟಲ್ಲಿ ಕೊಡ್ತಾರೆ. ಈ ಥರ ಇದೆ. ಸೊ ಗೈಸ್ ಇವಾಗ ಇದ್ರ ಒಳಗಡೆ ಒಂದು ಬ್ಲೌಸ್ ಇದೆ. ಸೊ ಹಾಗಾಗಿ ಅದನ್ನ ಹಾಕಿ ಅದ್ರ ಮೇಲೆ ಈ ತರ ಇದನ್ನ ಹಾಕೊಳ್ಳೋದು. ಮತ್ತೆ ಇದು ರೆಡಿ ಟು ವೇರ್ ಸ್ಯಾರಿ. ಸೊ ಈ ತರ ಬರುತ್ತೆ, 1 ನಿಮಿಷದಲ್ಲಿ ಹಿಂಗೆ ಹಾಕೊಂಡ್ಬಿಡ್ಬೋದು. ಸೊ ಇಟ್ಸ್ ವೆರಿ ಈಸಿ. ಸೊ ಇಂಥ ತಗೊಂಡ್ರೆ ಸೀರೆ ಉಡ್ಕೊಂಡಲ್ಲೇ ಇರೋದು ಅಂದ್ರೆ ಉಡ್ಕೊಳಕ್ ಬರ್ದಲ್ಲೇ ಇರೋ ನೀನ್ ಈ ತರ ಬಿಗಿ ಅಂತ ಬಿಕ್ಕಳ್ತಾ ಇದ್ರೆ ನನಗೆ. ಸೊ ಮೇಡಮ್ ಇವಾಗ ಈ ರೆಡಿ ಟು ವೇರ್ ಸ್ಯಾರಿ ಏನಿದೆ ಸೊ ಇದೆಲ್ಲ ಇಷ್ಟಿಂದ ಸ್ಟಾರ್ಟ್ ಆಗುತ್ತೆ. ರೆಡಿ ಟು ವೇರ್ ಸ್ಯಾರೀಸ್ ಎಲ್ಲ 1,000 rupees ಇಂದ ಸ್ಟಾರ್ಟ್ ಆಗುತ್ತೆ. ಈವನ್ ಹಿಯರ್ ಇಲ್ಲ ಇವಾಗ ಮಾರ್ಕೆಟ್ ಅಲ್ಲಿ ನೋಡಿದ್ರೆ ಎಲ್ಲರಿಗೆ ಮೋಸ್ಟ್ ಆಫ್ ದ ಯಂಗ್ಸ್ಟರ್ಸ್ಗೆ ಇವಾಗ ಕ್ವಿಕ್ ಆಗಿ ಸ್ಯಾರೀಸ್ ಬೇಕು ಅಂತ ಒಂದು ಮೈಂಡ್ ಸೆಟ್ ಅಲ್ಲಿ ಇದ್ದಾರೆ, ಸ್ಪೆಷಲಿ ಕಾಲೇಜ್ ಗರ್ಲ್ಸ್ ಎಲ್ಲರೂ. ಸೊ 30 seconds ವಿ ಕಾಲ್ ಇಟ್ as 1 minute ಸ್ಯಾರಿ, ಬಟ್ ಇಟ್ ಟೇಕ್ಸ್ 30 seconds ಜಸ್ಟ್ ನೀವು ಹಾಕೋಬಹುದು. ಅಂಡ್ ಈ ಸ್ಯಾರೀಸ್ ಎಲ್ಲ ಬೊಟಿಕ್ ಬಿಸ್ನೆಸ್ ಮಾಡೋರಿಗೆ ಅವ್ರಿಗೆಲ್ಲ ಈ ಸ್ಯಾರೀಸ್ ಆಲ್ಮೋಸ್ಟ್ ನಾವೇ ಪರ್ಚೇಸ್ ಮಾಡ್ಕೊಂಡು ಹೋಗಿದ್ರೆ ರಿಟೇಲ್ ಅಲ್ಲಿ 3,000 ಅಟ್ಲೀಸ್ಟ್ ಯು ಹ್ಯಾವ್ ಟು ಗಿವ್. ಹೌದು ಹೌದು. ಸೊ ಹಿಯರ್ ವೆನ್ ಯು ಪರ್ಚೇಸ್ 1,000 rupees ಇಂದ ಸ್ಟಾರ್ಟ್. 5,000 7,000 10,000 ಈ ತರ ಎಲ್ಲ ಇದೆ ಗೈಸ್. ಬಿಕಾಸ್ ನಾನು ಆನ್ಲೈನ್ ಇದೆಲ್ಲ ಚೆಕ್ ಮಾಡಿದ್ದೀನಿ. ಬಿಕಾಸ್ ಹುಡ್ಕೊಳ್ಳೋದಕ್ಕೆ ಕಷ್ಟ ಅಂಡ್ ಅಷ್ಟು ಟೈಮ್ ಕೂಡ ಇರಲ್ಲ. ಇದಾದ್ರೆ ಇಮಿಡಿಯೇಟ್ ಆಗಿ ಏನ್ ನಾರ್ಮಲ್ ಬಟ್ಟೆಗಳ ಹಾಕೋತೀವಿ ಆ ಥರ ಹಾಕೊಂಡು ಹೋಗ್ಬಿಡ್ಬೋದು. ಸೊ ಇನ್ನೊಂದು ಏನಂತಂದ್ರೆ ನಮ್ಮ ಅಮ್ಮನ ಏನಾದ್ರು ಬಿಸ್ನೆಸ್ ಮಾಡಬೇಕು ಅಂತ ಹೇಳ್ತಿರ್ತಾರೆ. ಆ್ಯಂಡ್ ಯಾವಾಗಲೂ ಬಿಸ್ನೆಸ್ ಅಂತ ಅಂದಾಗ ತುಂಬ ಇನ್ವೆಸ್ಟ್ಮೆಂಟ್ ಬೇಕು ಅನ್ನೋದು ಎಲ್ಲರ ಮೈಂಡಲ್ಲಿ ಇರುತ್ತೆ. ಅಟ್ಲೀಸ್ಟ್ ಒಂದು 2 ಲಕ್ಷ 3 ಲಕ್ಷ ಆದರೂ ಬೇಕಪ್ಪ, ಚಿಕ್ಕ ಸ್ಮಾಲ್ ಸ್ಕೇಲ್ ಬಿಸ್ನೆಸ್ ಮಾಡಬೇಕು ಅಂತ ಇರುತ್ತೆ. ಬಟ್ ಇಲ್ಲಿ ಸೊ ನನಗೆ ಮೇಡಮ್ ಹೇಳಿದ್ರು 25,000 ಇಟ್ಕೊಂಡು ಬಂದರೆ ಒಂದು ಚಿಕ್ಕದಾಗಿ ಸ್ಟಾರ್ಟ್ ಮಾಡಿ ನಾವು ಒಂದು ಸ್ಯಾರಿ ಬಿಸ್ನೆಸ್ ಆಗಲಿ ಅಥವಾ ಒಂದು ಲೆಹೆಂಗಾ ಆಗಲಿ ಈ ಥರ ಫ್ಯಾನ್ಸಿ ಸ್ಯಾರೀಸ್ ಎಲ್ಲ ನಾವು ಸೆಲ್ ಮಾಡಿ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಅಷ್ಟು ಲಕ್ಷನೇ ಬೇಕು ಅಂತೇನಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ರು. ಸೊ ಅಷ್ಟು ಒಂದು ರೀಸನೇಬಲ್ ಪ್ರೈಸಲ್ಲಿ ಕೊಡ್ತಾರೆ. So these are also designer sarees. It's a high fancy collection. We talk about the sarees, traditional fancy, so semi-bridal collections. 800 rupees is the starting price. Okay. ಸೊ ಗೈಸ್ ಈ ಒಂದು ಸೆಕ್ಷನ್ ಏನಿದೆ ಇಲ್ಲಿ 800 rupeesಗೆ ಸ್ಟಾರ್ಟ್ ಆಗ್ತಿದೆ ಅಂತ ಸ್ಟಾರ್ಟಿಂಗ್ ಪ್ರೈಸ್. ಸೊ ಹಾಗಾಗಿ ಇಲ್ಲಿ ಆಲ್ರೆಡಿ ನೀವು ನೋಡ್ಬೋದು ಇವರು ತಗೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ದಾರೆ. ಆಲ್ರೆಡಿ ಇಲ್ಲೇ ಶಾಪಿಂಗ್ ಆಗ್ತಾ ಇದೆ. ಸೊ ಆ್ಯಂಡ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಸ್ಯಾರೀಸ್ ಈ ಸೆಕ್ಷನಲ್ಲಿ ಕೂಡ ನಿಮಗೆ ಸಿಗುತ್ತೆ. ಆ್ಯಂಡ್ ಮೇಡಮ್ ಇದು ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಹೆಂಗೆ? No cash on delivery. Cash on delivery ಇಲ್ಲ. ನಾವು ಓನ್ಲಿ ಆನ್ಲೈನ್ ಅಲ್ಲಿ ಒನ್ಸ್ ಆರ್ಡರ್ ಪ್ಲೇಸ್ ಮಾಡಿ ಪೇಮೆಂಟ್ ಮಾಡಿದ್ರೆ ಆರ್ಡರ್ ವಿಲ್ ಬಿ ಸ್ಟಾಕ್ ನಿಮಗೆ ರಿಸೀವ್. ಆ್ಯಂಡ್ ಮಿನಿಮಮ್ ಎಷ್ಟು ಆರ್ಡರ್ ಮಾಡ್ಬೋದು? ಮಿನಿಮಮ್ ಸ್ಟಾರ್ಟಿಂಗ್ ಒಂದು 20,000 25,000 ನೀವು ಆನ್ಲೈನಲ್ಲಿ ಅನ್ಲಿಮಿಟೆಡ್ ಎಷ್ಟು ಬೇಕೋ ಅಷ್ಟು. ಓಕೆ, ಮಿನಿಮಮ್ ಇಸ್ 20,000 ಆನ್ಲೈನ್. ಓಕೆ. ಸೊ ಗೈಸ್ ನಾನು ಇವಾಗ ರ್ಯಾಪಿಯರ್ ಸಿಲ್ಕ್ ಸೆಕ್ಷನ್ಗೆ ಬಂದಿದ್ದೀನಿ. ಸೊ ಇಲ್ಲಿ ತುಂಬ ಸಿಂಪಲ್ ಆಗಿ ಕೂಡ ಇದೆ, ಚೆನ್ನಾಗಿರೋದು ಕೂಡ ಇದೆ. ಸೊ ತುಂಬ ಜನ ಟೀಚರ್ಸ್ ಕೂಡ ಎಲ್ಲ ಇರ್ತಾರೆ. ಸೊ ತುಂಬ ಹೆವಿ ಸ್ಯಾರೀಸ್ ಹಾಕೋದಕ್ಕೆ ಇಷ್ಟ ಆಗಲ್ಲ. ಸೊ ಅವ್ರಿಗೆ ಕಂಫರ್ಟೇಬಲ್ ಆಗಿರುವಂಥ ಸ್ಯಾರೀಸ್ ಕೂಡ ಈ ಒಂದು ಸೆಕ್ಷನ್ಸಲ್ಲಿದೆ. ನಾನು ತೋರಿಸ್ತೀನಿ ನಿಮಗೆ. ಸೊ ಇಲ್ಲಿ ನೋಡ್ಬೋದು ನನ್ನ ಪಿಕ್ಚರ್ ಇದೆ. ಸೊ ಈ ಥರ ಒಂದಷ್ಟಿದೆ. ಸೊ ನಾವು ಸಿಲ್ಕ್ ಅಂದರೆ ನಮ್ಮ ಡಿಮ್ಯಾಂಡ್ ತುಂಬ ಇದೆ. ಓಕೆ. ಸೊ ಸಿಲ್ಕ್ ವೆರೈಟಿಯಲ್ಲಿ ನಮ್ಮ ಹತ್ರ 2 ಸೆಕ್ಷನ್ಸ್ ಇಟ್ಟಿದ್ದೀವಿ. ಒಂದು ಲೋ ರೇಂಜ್ ಸೆಕ್ಷನ್ ಆ್ಯಂಡ್ ಸಿಲ್ಕ್ ಜಕಾರ್ಡ್ ಎಲ್ಲ ನಮ್ಮ ಹತ್ರ ಹೈ ರೇಂಜ್ 500 ಸ್ಟಾರ್ಟ್ ಆಗುತ್ತೆ. ಸೊ ಈ ಥರ ಸ್ಯಾರೀಸ್ ಎಲ್ಲ ನಿಮಗೆ 150 ಸ್ಟಾರ್ಟ್ ಆಗುತ್ತೆ. ಪೇಸ್ಟಲ್ ಕಲರ್ಸ್ ಬೇಕು ಅನ್ನೋರಿಗೆ ಓನ್ಲಿ ಪೇಸ್ಟಲ್ ಕಲೆಕ್ಷನ್. ಓಕೆ, ಈ ಥರ ಪೇಸ್ಟಲ್. ಇವಾಗ ಕಾಪರ್ ಜೆರಿ ಬೇಕು ಅನ್ನೋರಿಗೆ ಕಾಪರ್ ಜೆರಿಯಲ್ಲಿ 4 ಕಲರ್ಸ್.
ಸೊ ಗೈಸ್ ಇಲ್ಲಿ ಸಾಫ್ಟ್ ಸಿಲ್ಕ್ ಕೂಡ ಇದೆ, ಮತ್ತೆ ಈ ತರ ಇದೊಂದು ಡಿಫ್ರೆಂಟ್ ಪ್ಯಾಟರ್ನ್ ಇದೆ ನೋಡಿ. ಸೊ ಈ ತರ ಕೂಡ ಸಿಗುತ್ತೆ ಅಂಡ್ ತುಂಬಾ ಡಿಫ್ರೆಂಟ್ ಆಗಿ ಚೆನ್ನಾಗಿರುವಂತ ಕಲರ್ಸ್ ಕೂಡ ಇದೆ. ಸೊ ನಿಮಗೆ ಬೇಕಾಗಿರುವಂತದ್ದು ನೀವು ತಗೋಬಹುದು. ಸೊ ಗೈಸ್ ನೀವು ಈ ತರ ಸಿಂಗಲ್ ಪೀಸ್ ನ ತಗೊಳಕ್ಕಾಗಲ್ಲ, ಈ ತರ 4 ಪೀಸ್ ನೇ ತಗೋಬೇಕು ನಿಮಗೆ ಇಷ್ಟ ಆದ್ರೆ. ಮಿಕ್ಕಿದೆಲ್ಲ ಬೇರೆ ಯಾರಿಗೂ ಕೊಟ್ಬಿಡಿ. ಯಾಕೆ ಬಂದ್ಬಿಡು. ಸೊ ಗೈಸ್ ಇವಾಗ ಇಲ್ಲಿ 4 ಇದೆ ಅಂತ ಎಲ್ಲ ಡಿಫ್ರೆಂಟ್ ಪ್ಯಾಟರ್ನ್ಸ್ ಅಲ್ಲೂ ಇಷ್ಟ ಇರಲ್ಲ. ಕೆಲವರಲ್ಲಿ 2 ಇರ್ಬೋದು, 3 ಇರ್ಬೋದು, 5 ಕೂಡ ಇರ್ಬೋದು, ಅಥವಾ 2 ಚೆನ್ನಾಗಿರುವಂಥದ್ದು ಸಿಗ್ಬೋದು. ಸೊ ಹಾಗಾಗಿ ನೀವು ಇಷ್ಟ ಇರುತ್ತೆ ಅನ್ಕೊಂಡು ಬರಬೇಡಿ. ನನಗೆ ಇದು ಇಷ್ಟ ಆಯಿತು. ಸೊ ಯೂಶಲಿ ನಾನು ಚಿಕ್ಕವಳಿದ್ದಾಗ ಟೀಚರ್ಸ್ಗಳು ಹಾಕೋದು ನೋಡ್ತಿದ್ದೆ ಈ ಥರ ಸ್ಯಾರೀಸ್ನ, ಎಷ್ಟು ಚೆನ್ನಾಗಿ ಪಿನ್ ಮಾಡಿ ಉಟ್ಕೊಂಡಿರೋರು. ಸೊ ಈ ಥರ ಸ್ಯಾರೀಸ್ ಕೂಡ ನಿಮಗೆ ಸಪ್ರೇಟಾಗಿ ಸಿಗುತ್ತೆ. ಸೊ ಯು ಕ್ಯಾನ್ ಬೈ ಕಮೆಂಟ್ ಬೈ ದಿಸ್. ಬಿಕಾಸ್ ಇಲ್ಲೊಂದು ಪ್ಲೈನ್ ಸ್ಯಾರೀಸ್ ಇದೆ. ಸೊ ಈ ಥರ ಜಾಸ್ತಿ ಯಂಗ್ಸ್ಟರ್ಸ್ಗೆ ಈ ಥರ ಸ್ಯಾರೀಸ್ ತುಂಬ ಇಷ್ಟ ಆಗುತ್ತೆ, ಮತ್ತು ಟೀಚರ್ಸ್ಗಳು ಜಾಸ್ತಿ ಉಡೋದು ನೋಡಿದ್ದೀನಿ. ಸೊ ಈ ಥರ ಇದೆ, ನೀವು ಕೂಡ ನೋಡಿ ಈ ಥರ ತೊಗೋಬೋದು. ಮಲ್ಟಿಪಲ್ ಕಲರ್ಸ್ ಇದೆ, ಆಲ್ಮೋಸ್ಟ್ 7 ಕಲರ್ಸ್ ಇದೆ ಇದರಲ್ಲಿ. ಬಿಕಾಸ್ ನಾನು ಇವಾಗ ಕಾಟನ್ ಸ್ಯಾರಿ ಸೆಕ್ಷನ್ಗೆ ಬಂದಿದ್ದೀನಿ. ಸೊ ಆ್ಯಂಡ್ ನಂಗೆ ಇದೊಂದು ಸ್ಯಾರಿ ಸೊ ನಾನು ಹೇಳ್ತಾ ಇದ್ರೆ ನನ್ನ ಬ್ಲೌಸ್ ಕೆಳಗಡೆ ಬಿದ್ದೋಗ್ಬಿಟ್ಟಿದೆ. ಸೊ ನೋಡಿ ಬ್ಲೌಸ್ ಪೀಸ್ ಈ ಥರ ಇದೆ. ನನಗೆ ಆ್ಯಕ್ಚುಲಿ ಪ್ಯಾಟರ್ನ್ ಇಷ್ಟ ಆಯಿತು. ಕೆಲವರು ಇವಾಗ ಕೆಲವು ಆಫೀಸ್ಗಳಲ್ಲಿ ಯೂನಿಫಾರ್ಮ್ಸ್ ಇರುತ್ತೆ ಸ್ಯಾರಿಲೇನೆ. ಸೊ ಆ ಥರ ಪರ್ಪಸ್ಗೂ ಕೂಡ ನೀವು ಇಲ್ಲಿ ಬಂದು ಬಲ್ಕಲ್ಲಿ ಈ ಥರ ತೊಗೋಬೋದು. ಡಿಫ್ರೆಂಟ್ ಕಲರ್ಸ್ ಕೂಡ ಸಿಗುತ್ತೆ ಇದರಲ್ಲಿ. ಸೊ ಆ್ಯಂಡ್ ಇದೇ ಥರದಲ್ಲಿ ಗ್ರೀನ್ ಬಾರ್ಡರ್ ಕೂಡ ಹೊಂದಿತ್ತು, ಅದು ಕೂಡ ಚೆನ್ನಾಗಿದೆ. ಸೊ ಮೇಡಮ್ ಇವಾಗ ನಾನು ಒಂದಷ್ಟು ಸ್ಯಾರೀಸ್ನ ತಗೊಂಡಿರ್ತೀನಿ. ಸೊ ಡ್ಯಾಮೇಜ್ ಆದರೆ ಅದು ಡ್ಯಾಮೇಜಸ್ ಬರೋ ಸಾಧ್ಯ ಇಲ್ಲ. ಏನಕ್ಕಂದ್ರೆ ಇಷ್ಟು ದೊಡ್ಡ ಫ್ಯಾಕ್ಟ್ರಿಯಲ್ಲಿ ಡೈರೆಕ್ಟ್ ಆಗಿ ಬಂದು ಪರ್ಚೇಸ್ ಮಾಡ್ತಾ ಇದ್ರ, ಹಂಗೆ ನಿಮಗೆ ಡ್ಯಾಮೇಜಸ್ ಬಂದ್ರು ಬೈ ಮಿಸ್ಟೇಕ್ ನಿಮಗೆ ರೀಪ್ಲೇಸ್ಮೆಂಟ್ ಇದೆ, 100% ರೀಪ್ಲೇಸ್ ಮಾಡಿ ಕೊಡ್ತೀವಿ. ನೀವು ಯಾರ ಹತ್ರ ಮಾತಾಡಿದ್ರ, ಯಾರ ಹತ್ರ ಆರ್ಡರ್ ಪ್ಲೇಸ್ ಮಾಡಿದ್ರ ಅವ್ರ ಹತ್ರ ಕಮ್ಯುನಿಕೇಟ್ ಮಾಡಿಕೊಂಡು ಆರ್ಡರ್ನ ಪ್ರಾಸೆಸ್ ಮಾಡ್ಕೊಂಡು ರೀಪ್ಲೇಸ್ ಮಾಡ್ತೀವಿ. ಸೊ ಗೈಸ್ ಕಾಟನ್ ಅಲ್ಲಿ ಇದು ಬಂದ್ಬಿಟ್ಟು ವರ್ಕ್ ಮಾಡಿರುವಂತ ಲೆನಿನ್ ಸ್ಯಾರೀಸ್ ಇದು. ಸೊ ಇದರಲ್ಲಿ ಡಿಫ್ರೆಂಟ್ ಕಲರ್ಸ್ ಕೂಡ ಬರುತ್ತೆ. ಈ ತರ ಸ್ಯಾರೀಸ್ಗಳನ್ನೆಲ್ಲ ನೀವು ಬಲ್ಕಲ್ಲಿ ತಗೊಂಡಾಗ ಏನ್ ಗೊತ್ತಾ, ನಿಮಗೆ ತುಂಬಾ ಕಮ್ಮಿಗೆ ಸಿಗುತ್ತೆ. ಸೊ ಹಾಗಾಗಿ ನೀವು ಅದನ್ನ ತುಂಬಾ ಕಮ್ಮಿಗೆ ತಗೊಂಡು ಜಾಸ್ತಿ ರೇಟಲ್ಲಿ, ಅಂದ್ರೆ ಅದು ತುಂಬಾ ವರ್ತ್ ಅಂತ ನಿಮಗೆ ಯಾವ್ದು ಅನ್ಸುತ್ತೆ, ಸೊ ಅದನ್ನ ನೀವು ನೋಡ್ಕೊಂಡು ಒಂದು ಪ್ರೈಸ್ ನ ಸೆಟ್ ಮಾಡಿ ನೀವು ಸೆಲ್ ಮಾಡ್ಬೋದು, ಒಂದು ಪ್ರಾಫಿಟ್ ನ ಪ್ರಾಪರ್ ಆಗಿ ಸೆಟ್ ಮಾಡ್ಕೊಂಡು. So coming to designer sarees, low range section, lightweight sarees but designer work sarees. You'll get here sequence work, stone work, thread work, multi work. So ee tara lightweight sarees with silver jewelry with a work. ಸೊ ಇಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ 200 rupees ಗೈಸ್. ಸ್ಟಾರ್ಟಿಂಗ್ ಪ್ರೈಸ್ ಅಲ್ಲಿ 200 ಇಲ್ಲಿ. ಮಲ್ಟಿಪಲ್ ಫ್ಯಾಬ್ರಿಕ್ಸ್ ಇರುತ್ತೆ, ಜಾರ್ಜೆಟ್, ವಿಚಿತ್ರ, ನೆಟ್ ಬೇಸ್ಡ್, ಸ್ಯಾಟಿನ್, ಸಿಲ್ಕ್. ಸೊ ಗೈಸ್ ಈ ಸ್ಯಾರೀಸ್ ನಾವು ನೋಡಿ ಎಷ್ಟು ಚೆನ್ನಾಗಿ ಕಲರ್ಸ್ ಇದೆ, ಮತ್ತೆ ಇದು ನನಗೆ ಸೈಡ್ ಪ್ಯಾಟರ್ನ್ಸ್ ತುಂಬಾ ಇಷ್ಟ ಆಯಿತು. ಸೊ ಈ ತರ ಒಂಥರ ಡಿಫ್ರೆಂಟ್ ಆಗಿರುವಂಥ ಸ್ಯಾರಿ ಕಲೆಕ್ಷನ್ಸ್ ಕೂಡ ನಿಮಗೆ ಸಿಗುತ್ತೆ. ಸೊ ಮೇಡಮ್ ಇಲ್ಲಿ ಯಾವ ತರ ಕ್ಯಾಟಗರೀಸ್ ಅಲ್ಲಿ ಇದೆ? ಇದು ಎಲ್ಲ ಬಂದ್ಬಿಟ್ಟು ಪ್ರಿಂಟೆಡ್ ಕ್ಯಾಟಲಾಗ್ ಸ್ಯಾರೀಸ್, ಇವಾಗ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆ. ಸೊ ಈ ಸ್ಯಾರೀಸ್ ಅವ್ರ ಸ್ಪೆಷಾಲಿಟಿ ಏನಂದ್ರೆ ಲೇಸ್ ಬಂದ್ಬಿಡುತ್ತೆ. ಓಕೆ. ಸೊ ಎನಿ ಸ್ಯಾರಿ ಯು ವಿಲ್ ಎನಿ ಸ್ಯಾರಿ. ಸೊ ಈ ಸ್ಯಾರೀಸು ಹೈಲೈಟ್ ಆಗೋದು ಏನಂದ್ರೆ ಈ ತರ ಲೇಸ್ ಬಂದ್ಬಿಡುತ್ತೆ. ಸೊ ಎಂಟೈರ್ ಸ್ಯಾರಿ ಪಾರ್ಟ್ ಅಲ್ಲಿ. ಸೊ ಈ ಸ್ಯಾರೀಸ್ 150 ಇಂದ ಡೈಲಿ ವೇರ್, ಆಫೀಸ್ ವೇರ್, ದೆನ್ ಪಾರ್ಟಿ ವೇರ್, ಬೋಟಿ ಕಲೆಕ್ಷನ್ಸ್ ಅಂತ ನಮ್ಮ ಹತ್ರ 1300 ವರೆಗೂ ಕಲೆಕ್ಷನ್ಸ್ ಇದೆ. ಸೊ ಇದರಲ್ಲಿ ಎಲ್ಲ ಪ್ರಿಂಟೆಡು ಬಂದ್ಬಿಡುತ್ತೆ, ಈವನ್ ಸ್ಟೋನ್ ವರ್ಕ್ಸ್, ಹೈಲೈಟಿಂಗ್ ಈ ಥರ ನಿಮಗೆ ಡಾರ್ಕ್ ಡಿಜಿಟಲ್ ಪ್ರಿಂಟೆಡ್ ಸೆಕ್ಟರ್ಸಲ್ಲಿ ಎಲ್ಲ ಪೇಸ್ಟಲ್ ಕಲರ್ಸ್ ಅಂದರೆ ಪೇಸ್ಟಲ್, ಫ್ಲಾರಲ್ ಅಂದರೆ ಫ್ಲಾರಲ್, ಈ ಥರ ಡಿಫ್ರೆಂಟ್ ವೆರೈಟೀಸ್ ಪ್ಯಾಕಿಂಗಲ್ಲಿ ನಾವು ಕೊಡ್ತಾ ಇದ್ದೀವಿ. ಸೊ ಗೈಸ್ ಇವಾಗ ಫೈನಲಿ ನಾವು ಸಿಲ್ಕ್ ಸ್ಯಾರೀಸ್ ಸೆಕ್ಷನ್ಗೆ ಬಂದಿದ್ದೀವಿ. ಸಿಲ್ಕ್ ಅಂದರೆ ಗೊತ್ತು ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ತುಂಬ ಜನ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಾ. ಸೊ ಲೈಕ್ ತುಂಬ ಏಜ್ ಆಗಿರೋರು ಅಷ್ಟೇ, ಅವ್ರಿಗೆ ಜಾಬ್ ಆಪರ್ಚುನಿಟೀಸ್ ಇರಲ್ಲ ಏಜ್ ಆದವ್ರಿಗೆ. ಮತ್ತು ಈಗ ಯಂಗ್ಸ್ಟರ್ಸ್ ಏನಾದರೂ ಒಂದು ಬಿಸ್ನೆಸ್ ಮಾಡಬೇಕು, ಎಸ್ಪೆಷಲಿ ತುಂಬ ಜನಕ್ಕೆ ಬಟ್ಟೆ ಬಿಸ್ನೆಸ್ ಮಾಡಬೇಕು ಅಂತ ಆಸೆ ಇರುತ್ತೆ. ಸೊ ಎಲ್ಲಿಂದ ಸ್ಟಾರ್ಟ್ ಮಾಡೋದು, ಏನು ಮಾಡೋದು ಅಂತ ಅರ್ಥ ಆಗ್ತಿರಲ್ಲ. ಸೊ ಅವರೆಲ್ಲ ನೀವು ಅಂದರೆ ಒಂದು ಚಿಕ್ಕ ಬಜೆಟ್ ಇಟ್ಕೊಂಡು ಸ್ಟಾರ್ಟ್ ಮಾಡಿ ಆ ಒಂದು ಪ್ರಾಫಿಟ್ನ ಇಟ್ಕೊಂಡು ಮತ್ತೆ ದೊಡ್ಡದಾಗಿ ಇನ್ವೆಸ್ಟ್ ಮಾಡಿ ನೀವು ಒಂದು ಪ್ರಾಫಿಟಬಲ್ ಬಿಸ್ನೆಸ್ನ ರನ್ ಮಾಡ್ಬೋದು. ಈ ಥರ ಕಾಣಿಸಿದೆ ನೋಡಿ ಸಿಲ್ಕ್ ಸ್ಯಾರೀಸ್ ಎಲ್ಲ. ಸೊ ಮೇಡಮ್ ಇವಾಗ ನನಗೆ ಇದೊಂದು ಸ್ಯಾರಿ ಇಷ್ಟ ಆಗಿದೆ ಆಯಿತಾ. ಸೊ ಇದೇ ಒಂದು ಸ್ಯಾರಿ ನಂಗೊಂದು 10 ಪೀಸ್ ಬೇಕು ಅಂತ ಅಂದ್ಕೊಳ್ಳಿ. ಸೊ ನಾನು ಇವತ್ತು ಆರ್ಡರ್ ಮಾಡಿದ್ರೆ ನನಗೆ ಬರೋದಕ್ಕೆ ಎಷ್ಟು ದಿನ ಬೇಕು? ಓನ್ಲಿ 10 ಪೀಸಸ್ ಅಂದರೆ ಆಗಲ್ಲ ಮೇಡಮ್. ಬಟ್ ಇವಾಗ ನೀವು ಆನ್ಲೈನ್ ಪರ್ಚೇಸ್ ಮಾಡ್ತಾ ಇದ್ದೀರಾ 20,000, 25 ಅದರಲ್ಲಿ ಒಂದು 10 ಪೀಸಸ್ ಅಂದರೆ ಯು ಕ್ಯಾನ್ ಆ್ಯಡ್ ಆನ್. ಇಲ್ಲ ನನಗೆ ಒಂದೇ ಆರ್ಡರಲ್ಲಿ ಕಸ್ಟಮೈಸ್ಡ್ ಆರ್ಡರ್, ಅದು ಕುರ್ತಿ ಇರಲಿಲ್ಲ ಸಾರಿ ಇರಲಿ ಅಂದರೆ ಬಲ್ಕ್ ಆರ್ಡರ್ ಯು ಕ್ಯಾನ್ ಪ್ಲೇಸ್ ಇಟ್. 500 ಪೀಸಸ್ ಕ್ವಾಂಟಿಟಿ. ಸೊ ನೀವು ಒಂದು 20 ಡೇಸ್ ಮುಂಚೆ
ಆರ್ಡರ್ ಕೊಟ್ಟರೆ ನಾವು ಅದನ್ನ ಮಾಡಿಸ್ಕೊಡ್ತೀವಿ. ನಾವು ಇವಾಗಿರೋದು ಡೈಲಿ ವೇರ್ ಸ್ಯಾರಿ ಸೆಕ್ಷನ್ ಅಲ್ಲಿ. ಸೊ ಇಲ್ಲಿ ಸ್ಯಾರೀಸ್ಗಳು 45 ರೂಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ. ಜಸ್ಟ್ ಇಮ್ಯಾಜಿನ್ 45 ರೂಪೀಸ್ ಅಲ್ಲಿ. ಸೊ ಅಂಡ್ ಇನ್ನೊಂದು ಏನಾಗುತ್ತೆ ಅಂತಂದ್ರೆ ನೀವು ಬರಬೇಕಾದ್ರೆ, ಎಸ್ಪೆಷಲಿ ನನಗೆ ಪರ್ಸನಲಿ ಎಕ್ಸ್ಪೀರಿಯನ್ಸ್ ಆಯಿತು. ಸೊ ನಾವು ಅಜ್ಮೀರಾಗೆ ಬರಬೇಕು ಅಂತ ಹೇಳ್ಬಿಟ್ಟು ಒಂದು ನಾರ್ಮಲ್ ಆಟೋಲೆ ಬರ್ತಾ ಇದ್ವಿ. ಅವ್ರು ಏನು ಮಾಡಿದ್ರು ಅಂದರೆ ಬೇರೆ ಜಾಗಕ್ಕೆ ನಮ್ಮನ್ನು ಕರ್ಕೊಂಡೋದ್ರು. ಇಲ್ಲಿ ಚೆನ್ನಾಗಿರುತ್ತೆ ತಗೊಳ್ಳಿ, ಇದು ಹೋಲ್ಸೇಲ್ ಶಾಪಿನ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಸೊ ಅವಾಗ ನನಗೆ ಗೊತ್ತಾಯ್ತು, ಓಕೆ ಈ ಥರ ಎಲ್ಲ ಆಗುತ್ತೆ ಅಂತ. ನಮ್ಗೆ ಆಲ್ರೆಡಿ ಸೇಮ್ ಎಕ್ಸ್ಪೀರಿಯನ್ಸ್ ಕಾಶ್ಮೀರಲ್ಲೂ ಆಗಿತ್ತು, ನೀವು ನಮ್ಮ ವ್ಲಾಗ್ಸ್ನ ನೋಡಿದರೆ. ಸೊ ಆ ಥರ ಆಗುತ್ತೆ. ಸೊ ಯಾವುದೇ ಥರ ಏನು ಮಿಡಲ್ ಮೆನ್ ಅವರ ಇದಕ್ಕೆ ಏನೋ ಕೇಳಬೇಡಿ. ಸೊ ನಿಮ್ಮ ಒಂದು ಮೈಂಡಲ್ಲಿ ಏನಿದೆ ಸೊ ಅದೇ ಒಂದು ಜಾಗಕ್ಕೆ ತಗೋಬೇಕು ನೀವು. ಸೊ ಹಾಗಾಗಿ ನಾನು ಅಲ್ಲಿ ಬೇಡ ಅಂತ ಹೇಳ್ಬಿಟ್ಟು ನಾನು ಇಲ್ಲೇ ಬಂದೆ, ಇಲ್ಲೇ ತಗೋಬೇಕು, ಇಲ್ಲೇ ನೋಡಬೇಕು ಅಂತ ಹೇಳ್ಬಿಟ್ಟು. ಸೊ ಗೈಸ್ ಇವಾಗ ಪಾರ್ಟಿ ವೇರ್ಸ್ ಆಗಲಿ ಅಥವಾ ಲೆಹೆಂಗಾ ಆಗಲಿ ನಾವು ಡೈಲಿ ಬೇಸಿಸ್ ಅಲ್ಲಿ ಹಾಕಲ್ಲ. ಬಟ್ ಈ ಥರ ಡೈಲಿ ವೇರ್ ಸ್ಯಾರೀಸ್ ಏನಿದೆ ಅದು ನಮಗೆ ಡೈಲಿ ಬೇಕಾಗುತ್ತೆ. ಕೆಲವು ಪ್ಲೇಸಸ್ ಅಲ್ಲಿ ಕಂಡೀಷನ್ಸ್ ಇದೆ, ನೀವು ಸ್ಯಾರಿನೇ ಹಾಕೊಂಡ್ಬರ್ಬೇಕು, ಬೇರೆ ಹಾಕೋಂಗಿಲ್ಲ ಅಂತ ಹೇಳ್ಬಿಟ್ಟು. ಸೊ ಅಂಥವ್ರು ಡೈಲಿ ಬೇಸಿಸ್ ಸ್ಯಾರೀಸ್ ಮೇಲೆ ಸಾವಿರಾರು ರೂಪಾಯಿ ಖರ್ಚು ಮಾಡೋದಕ್ಕಾಗಲ್ಲ. ಸೊ ಅಂಥವ್ರು ಇಲ್ಲಿ ಬಂದು ಬಲ್ಕಲ್ಲಿ ತಗೋಬಹುದು. ಸೊ ಗೈಸ್ ಇವಾಗ ನಾನು ತೋರಿಸ್ತಿರೋದು ಈ ಸ್ಯಾರಿ ಬಂದ್ಬಿಟ್ಟು 45 ರೂಪೀಸ್. ಸೊ ಈ ತರ ಸ್ಯಾರೀಸ್ಗಳನ್ನ ನೀವು ಡೆಕೋರೇಷನ್ ಮಾಡೋದಕ್ಕೂ ಯೂಸ್ ಮಾಡಿರ್ತಾರೆ, ನೋಡಿರ್ತೀರಾ. ಸೊ ಡೆಕೋರೇಷನ್ಸ್ಗೂ ಕೂಡ ಯೂಸ್ ಮಾಡ್ಬೋದು ಇದನ್ನ. ಸೊ ಗೈಸ್ ಈ ಸ್ಯಾರಿ ನೋಡಿ, ದಿಸ್ ಇಸ್ ಸಮಥಿಂಗ್ ದಟ್ ಐ ವುಡ್ ಆಲ್ವೇಸ್ ಗೋ ಫಾರ್. ಸೊ ತುಂಬಾ ಲೈಟ್ ವೇಟ್ ಆಗಿರುತ್ತೆ ಸ್ಯಾರಿ. ಸೊ ಗೈಸ್ ಇದು ಬಂದ್ಬಿಟ್ಟು ಡಿಜಿಟಲ್ ಸ್ಯಾರಿ, ಮತ್ತೆ ಇದು ಡೈಲಿ ವೇರ್ಗೆ ಯೂಸ್ ಮಾಡ್ತೀವಿ. ಅಂಡ್ ಇನ್ನೊಂದು ಏನಪ್ಪಾ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಇವರ ವರ್ಕಿಂಗ್ ವಿಮೆನ್ ಅಥವಾ ಕಾರಣಾಂತರಗಳಿಂದ ನಿಮಗೆ ಇಷ್ಟು ದೂರ ಬಂದು ತಗೊಳಕ್ ಆಗಲ್ಲ ಅಂತ ಹೇಳಿದ್ರೆ, ಸೊ ನಿಮ್ಗೆ ವಿಡಿಯೋ ಕಾಲಲ್ಲಿ ಅಸಿಸ್ಟ್ ಮಾಡೋದಕ್ಕೆ ಅಂತಾನೆ ಕೆಲವರು ಇರ್ತಾರೆ. ಸೊ ನೀವು ಅವ್ರ ಹತ್ರ ಹೆಲ್ಪ್ ತಗೊಂಡು ವಿಡಿಯೋ ಕಾಲಲ್ಲಿ ನಿಮಗೆ ಬೇಕಾಗಿರುವಂತ ಒಂದು ಐಟಮ್ಸ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಪರ್ಚೇಸ್ ಮಾಡ್ಬೋದು. ಸೊ ಆ ಥರ ಒಂದು ಸರ್ವಿಸ್ ಕೂಡ ಪ್ರೊವೈಡ್ ಮಾಡ್ತಾರೆ. ಆ್ಯಂಡ್ ನಾನು ಅದಕ್ಕೆ ನಂಬರ್ ಕೂಡ ಮೆನ್ಷನ್ ಮಾಡ್ತೀನಿ. ಸೊ ನೀವು ಅಲ್ಲಿ ಕೂಡ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಗೈಸ್ ನಾವು ಫೈನಲಿ ಇವಾಗ ಚೂಡಿದಾರ್ ಸೆಕ್ಷನ್ಗೆ ಬಂದ್ವಿ. ಮತ್ತೆ ಇಲ್ಲಿ ಡಿಫ್ರೆಂಟ್ ಏನೇನೋ ಸಲ್ವಾಸ್ ಇದೆ ಅಂತ ಹೇಳಿದ್ರೆ ಯಾವ ಥರದಿದೆ. ಸೊ ಇಲ್ಲಿ ಕುರ್ತಿ ಅಂದ್ರೆ 1 ಪೀಸ್ ಸೆಟ್, ಕಾಂಬೋ ಕಲೆಕ್ಷನ್ಸ್, 3 ಪೀಸ್ ರೆಡಿಮೇಡ್ ಕುರ್ತೀಸ್ ಇಲ್ಲಿ ಬಂದ್ಬಿಡುತ್ತೆ. ಸೊ ಡೈಲಿ ವೇರ್, ಕಾಲೇಜ್ ವೇರ್, ಆಫೀಸ್, ನಿಮಗೆ ಡಿಸೈನರ್ ಬೊಟಿಕ್ ವೆರೈಟೀಸ್, ಆಲಿಯಾ ಕಟ್, ಅನಾರ್ಕಲಿ, ಸ್ಟ್ರೈಟ್ ಕಟ್, ಯು ಪ್ಯಾಟರ್ನ್, ಸೊ ವೆಸ್ಟರ್ನ್ ವೇರ್, ಇಂಡೋ ವೆಸ್ಟರ್ನ್, ಶರಾರಾ, ಎಲ್ಲ ವೆರೈಟೀಸ್ ಇವೆಲ್ಲ ಪರ್ಚೇಸ್ ಮಾಡಿ. ಸ್ಟಾರ್ಟಿಂಗ್ ಇಲ್ಲೇನಿದೆ ಪ್ರೈಸ್? 49 ರೂಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ. 49 ರೂಪೀಸ್ ಇಂದ ಕುರ್ತೀಸ್ ಇದೆ ನಮ್ಮ 49 ರೂಪೀಸ್ ಇಂದ ಸ್ಟಾರ್ಟ್ ಆಗುತ್ತಂತೆ ಗೈಸ್. ಅಂಡ್ ಇದೊಂದು ಡ್ರೆಸ್ ನಾನು ನೋಡಿದೆ, ನಂಗೆ ತುಂಬಾ ಇಷ್ಟ ಆಯಿತು. ಆಕ್ಚುಲಿ ತುಂಬಾ ಚೆನ್ನಾಗಿದೆ ಇದು. ಅಂಡ್ ಬೇರೆ ಪ್ಯಾಟರ್ನ್ಸ್ ಕೂಡ ಇದೆ, ನಾನು ನಿಮಗೆ ತೋರಿಸ್ತೀನಿ ಯಾವ್ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ವೈಟ್ ಅನ್ನೋದು ತುಂಬಾ ಎಲಿಗೆಂಟ್ ಅಲ್ವಾ, ಸೊ ನಾನು ಎಲ್ಲೋದ್ರೂ ಒಂದು ವೈಟ್ ಎತ್ಕೊತೀನಿ. ಸೊ ಇದೊಂದಿದೆ ನೋಡಿ, ಅದು ಪೂರ ಸೆಟ್. ಆಕ್ಚುಲಿ ಇದು ಕೂಡ ಪ್ಯಾಂಟ್ ಇದೆ ಮತ್ತೆ ದುಪ್ಪಟ್ಟ ಇದೆ. ಇಲ್ಲಿ ಸಿಂಗಲ್ ಸಪರೇಟ್ ಅಂದ್ರೆ ಬರೀ ಕುರ್ತಿ ಟಾಪ್ಸ್ಗಳು ಕೂಡ ಸಿಗುತ್ತೆ. ಕುರ್ತಿ ಬಾಟಮು ಇದೆ, ಕುರ್ತಿ ಬಾಟಮ್, ಪ್ಯಾಂಟ್ಸ್ಗೆ ಅಂತಾನೆ ಸಪರೇಟ್ ಸೆಕ್ಷನ್ ಇದೆ, ದುಪ್ಪಟ್ಟಾಗೆ ಅಂತಾನೆ ಒಂದು ಸಪರೇಟ್ ಸೆಕ್ಷನ್ ಇದೆ. ಇಲ್ಲಿ ಹೈಯೆಸ್ಟ್ ಪ್ರೈಸ್ ಅಂದ್ರೆ ಈ ಡಿಪಾರ್ಟ್ಮೆಂಟ್ ಅಲ್ಲಿ 2000 ಒಳಗಡೆ ಎಲ್ಲ ವೆರೈಟಿ ಇದೆ. ಓಕೆ, ಸೊ ಗೈಸ್ ಇಲ್ಲ ಹೈಯೆಸ್ಟ್ ಅಂದ್ರೆ 2000 ರೂಪೀಸ್ ಅಂತೆ. ಸೊ ಗೈಸ್ ನಾನು ಮೊನ್ನೆ ಚಿಕ್ಕಪೇಟೆಯಲ್ಲಿ ದುಪ್ಪಟ್ಟ ತೊಗೊಂಡಿದ್ದೆ ಗೈಸ್. ಸೊ ದುಪ್ಪಟ್ಟಾಗೆ ನಾನು 700 ರೂಪಾಯಿ 1000 ತನಕ ಪೇ ಮಾಡಿದ್ದೀನಿ. ಇಲ್ಲಿ ನಂಗೆ ಪ್ರೈಸ್ ಹೇಳ್ಬಿಟ್ರು ನಂಗೆ ಬೇಜಾರಾಗೋಯ್ತು. ಅಷ್ಟು ದುಡ್ಡು ಕೊಟ್ಟು ತಗೊಂಡ ನಾನು, ನನಗೆ ಏನಾಗಿತ್ತು ಅಂತ ಹೇಳ್ಬಿಟ್ಟು. ಸೊ ಅಷ್ಟು ಕಮ್ಮಿ ಪ್ರೈಸ್ ಇದೆ. ಮೇಡಮ್ ಇಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಏನು ಹೇಳಿ? 23 ರೂಪೀಸ್ ಅಂತೆ ಒಂದು ದುಪ್ಪಟ್ಟ, ಅದು ಸ್ಟಾರ್ಟಿಂಗ್ ಪ್ರೈಸ್. ಜಸ್ಟ್ ಇಮ್ಯಾಜಿನ್ ಗೈಸ್, 1000 ಇಲ್ಲಿ 23 ರೂಪೀಸ್ ಇಲ್ಲಿ. ಸೊ ಗೈಸ್ ಇದೊಂದು ದುಪ್ಪಟ್ಟ ಇದೆ ನೋಡಿ, ಇದು ಚಿಕನ್ ಕಾರಿ ದುಪ್ಪಟ್ಟ ಅಂತೆ. ಸೊ ಈ ತರ ಒಂದು ದುಪ್ಪಟ್ಟ ಇದೆ ನೋಡಿ, ಅಂಡ್ ಈ ತರ ಇದೆ. ಈ ತರದ್ದು ಕೂಡ ಇಲ್ಲಿ ಸಿಗುತ್ತೆ. ನಾನು ಈ ತರದೊಂದು ಮೊನ್ನೆ ತಗೊಂಡೆ. ಸೊ ಈ ತರ ಯಾವ ತರ ಬೇಕು ಎಲ್ಲಾ ತರ ದುಪ್ಪಟ್ಟ ಕೂಡ ಇಲ್ಲಿ ಸಿಗುತ್ತೆ. ಗೈಸ್ ನಾವು ಇವಾಗ ಕಿಡ್ಸ್ ಸೆಕ್ಷನ್ಗೆ ಬಂದಿದ್ದೀವಿ. ಸೊ ಇಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು 14 ರೂಪೀಸ್ ಅಂತೆ. ಅಂಡ್ ನಾನೊಂದು ಫ್ರಾಕ್ ನೋಡಿದೆ, ನನಗೆ ಮತ್ತೆ ಚಿಕ್ಕ ಮಗು ಆಗೋ ಆಸೆ ಆಗೋಯ್ತು ಈ ಬಟ್ಟೆ ನಾನು ನೋಡಿ. ಸೊ ಎಷ್ಟು ಚೆನ್ನಾಗಿದೆ ನೋಡಿ. ಅದ್ರಲ್ಲಿ ನಂಗೆ ನಿಮಗೆ ಗೊತ್ತಲ್ಲ ನಂಗೆ ಪಿಂಕ್ ಅಂದರೆ ತುಂಬ ಇಷ್ಟ ಅಂತ. ಸೊ ಇದಂತೂ ತುಂಬ ಚೆನ್ನಾಗಿ ಇಟ್ಸ್ ಶೈನಿಂಗ್. ಸೊ ಗೈಸ್ ಇಲ್ಲಿ ಬಾಟಮ್ ಸಿಗುತ್ತೆ, ಅಂದರೆ ಮೇನ್ಲಿ ಪ್ಯಾಂಟ್ಸ್ಗಳು. ಸೊ ಅದು ಇಲ್ಲಿ 62 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು ಡಿಫ್ರೆಂಟ್ ವೆರೈಟೀಸ್ ಆಫ್ ಪ್ಯಾಂಟ್ಸ್ ಎಲ್ಲ ಇದೆ. ಆ್ಯಂಡ್ ಈ ಸೈಡ್ ಲೆಗ್ಗಿಂಗ್ಸ್ ಎಲ್ಲ ಇದೆ. ಸೊ ಪ್ರಿಂಟೆಡ್ ಲೆಗಿನ್ಸ್, ಜೆಗಿನ್ಸ್, ಪ್ಲಾಜೋ, ಪ್ಲೇನ್, ಸೆಮಿ ಪ್ಲಾಜೋ ಎಲ್ಲ ನಿಮಗೆ ಏನು ಬೇಕೋ ಅದು ಪರ್ಚೇಸ್ ಮಾಡಿ. ಆ್ಯಂಡ್ ಇಲ್ಲಿ ಫುಲ್ ಸೆಟ್ಸ್ಗಳೆಲ್ಲ ಇದೆ ನೋಡಿ. ನಿಮಗೆ ಒಂದಷ್ಟು ಕಲರ್ಸ್ ಡಿಫ್ರೆಂಟ್ ಕಲರ್ಸ್ ಬೇಕು, ನೀವು ತುಂಬ ಕುರ್ತೀಸ್ ಯೂಸ್ ಮಾಡ್ತೀವಿ ಆಫೀಸ್ಗೆ ಹೋಗೋಕ್ಕೆ ಅಂತಂದರೆ ಎಲ್ಲ ಥರ ಕಲರ್ಸು ಕೂಡ ಸಿಕ್ಬಿಡುತ್ತೆ ನಿಮಗೆ. ಸೊ ಗೈಸ್ ನೈಟಿ ಅಂದರೆ ನಮ್ಮಮ್ಮನಿಗೆ ಫೇವ್ರೆಟ್ಟು. ಸೊ ನಮ್ಮಮ್ಮ ನೋಡ್ತಾರೆ ಇವತ್ತು ಫುಲ್ಲು ಈ ಸೆಕ್ಷನ್ನೇ ತೊಗೊಂಡೋಗ್ಬಿಡ್ತಾರೆ ಮನೆಗೆ ಅಲ್ವಮ್ಮ?
ಸೂಪರ್. ಸೊ ಇಲ್ಲಿ ನೈಟೀಸ್ ಕೂಡ ಸಿಗುತ್ತೆ ಅಂಡ್ ನೈಟ್ ವೇರ್ಸ್ ಕೂಡ ಸಿಗುತ್ತೆ. ಈ ತರ ಈ ಪ್ಯಾಟರ್ನ್ ನೋಡಿ ತುಂಬಾ ಚೆನ್ನಾಗಿದೆ. ಸೊ ಈ ತರ ನೈಟೀಸ್ ಕೂಡ ಈ ತರ ನೈಟ್ ವೇರ್ಸ್ ಕೂಡ ಸಿಗುತ್ತೆ. ಚಿನ್ನು ಏನ್ ರೇಂಜ್ ಇಂದ ಸ್ಟಾರ್ಟ್? 75 ಇಂದ 90 ಸ್ಟಾರ್ಟ್ ಆಗುತ್ತೆ. ಅಂಡ್ ಕಾಟನ್ ಅಂದ್ರೆ 130, ಲೈಕ್ರಾ ಅಂದ್ರೆ 75 ಇಂದ. ಸೊ ಹೈಯೆಸ್ಟ್ ಪ್ರೈಸ್ 350, 400, 450 ಒಳಗಡೆ ಎಲ್ಲ ವೆರೈಟೀಸ್ ಚೆನ್ನಾಗುತ್ತೆ. ಸೊ ಡಿಸೈನರ್ ಬೇಕು ಅಂದರೆ ಡಿಸೈನರ್ಗೆ, ಸೊ ಸಿಂಪಲ್ ಆಗಿ ಬೇಕು ಅನ್ನೋರಿಗೆ ಸಿಂಪಲಲ್ಲಿ, ಪ್ರಿಂಟೆಡ್ ಬೇಕು ಅನ್ನೋರಿಗೆ ಪ್ರಿಂಟೆಡ್, ಪೈಪಿಂಗ್. ನನ್ನ ಮೈಂಡಲ್ಲಿ ಏನು ಬರ್ತಿದೆ ಅಂದರೆ ಈ ನೈಟಿ ಎಷ್ಟು ಚೆನ್ನಾಗಿದೆ ಅಂದರೆ ನಾನು ಇವತ್ತು ಈ ನೈಟಿ ಹಾಕೊಂಬಂದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ. ಸೊ ಗೈಸ್ ಈ ನೈಟ್ ವೇರ್ ಏನು ಓಪನ್ ಮಾಡ್ತಿದಾರಲ್ವಾ, ಇದರಲ್ಲಿ ನಿಮಗೆ ಮಲ್ಟಿಪಲ್ ಕಲರ್ ಸಿಗುತ್ತೆ. ಸೊ ಅದು ಈ ಥರ ಒಂದು ಬ್ಯಾಗಲ್ಲಿ ಬರುತ್ತೆ. ಸೊ ಇಲ್ಲಿದೆ ನೋಡಿ, 1, 2, 3, 4, 5, 6 ಮತ್ತು 7. ಸೊ ಟೋಟಲಿ 7 ಪೀಸಸ್ ಸಿಗುತ್ತೆ ನೀವು ನೈಟ್ ವೇರ್ಸ್ನ ತೊಗೊಂಡ್ರೆ. ಸೊ ನೈಟ್ ವೇರ್ಸ್ ಎಲ್ಲ 200 ಇಂದ ಸ್ಟಾರ್ಟ್ 200 ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಗೈಸ್ ನೈಟ್ ವೇರ್ಸ್ ಎಲ್ಲ 200 ಇಂದ ಸ್ಟಾರ್ಟ್ ಆಗುತ್ತಂತೆ. ಸೊ ಅದಕ್ಕೆ ಸರಿ ಹೋಗುವಂಥ ಪ್ಯಾಂಟ್ ಮತ್ತು ಟಿ ಶರ್ಟ್. ಗೈಸ್ ಇವಾಗ ಚೂಡಿದಾರ್ ಪೀಸ್ ಸೆಕ್ಷನ್ಗೆ ಬಂದಿದ್ದೀವಿ. ಸೊ ಬಂದ ತಕ್ಷಣ ಎಷ್ಟು ಒಳ್ಳೆ ಪೀಸ್ ತೋರಿಸಿದ್ರು ಅಂದರೆ ನೋಡಿ, ಈ ಥರ ಇದೆ ಪೀಸು. ಆ್ಯಂಡ್ ದುಪ್ಪಟ್ಟ ಗೈಸ್, ನಂಗಂತೂ ದುಪ್ಪಟ್ಟ ತುಂಬ ಇಷ್ಟ. ನಂಗೆ ಈ ಥರ ಏನು ವರ್ಕ್ಸ್ ಇರುತ್ತೆ ಇದೆಲ್ಲ ಸಕ್ಕತ್ ಇಷ್ಟ ಆಗುತ್ತೆ. ಅದನ್ನು ಆ್ಯಂಡ್ ಇದು ಅಷ್ಟೇ ತುಂಬ ಇಷ್ಟ ಆಯಿತು ಗೈಸ್. ಈ ಡಿಸೈನ್ ಏನಿದೆ ಫಂಕ್ಷನ್ಗೆ ಹಾಕೋದಕ್ಕಂತೂ ಸಕ್ಕತ್ತಾಗಿರುತ್ತೆ. ಸ್ಯಾರಿ ಬೇಡ, ಸ್ಯಾರಿ ಟೈಪಲ್ಲಿ ಡ್ರೆಸ್ ಸಲ್ವಾರ್ ಬೇಕು ಅನ್ನೋರು ಈ ಥರ ಬಂದು ತೊಗೊಂಡು ಹೋಗ್ತಾರೆ. ಇದರಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ? ಸ್ಟಾರ್ಟಿಂಗ್ ಪ್ರೈಸ್ ನಮ್ಮ ಹತ್ರ 78 ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ. 78 ಸ್ಟಾರ್ಟ್ ಆಗಿ ಹೈಯೆಸ್ಟ್ 2000 ಮ್ಯಾಕ್ಸ್ ಅಂತ ಗೈಸ್. ಏನೇ ತಗೊಳ್ಳಿ 2000 ಒಳಗೆ ಬರುತ್ತೆ. ಪ್ರಿಂಟೆಡ್ ಅಂದರೆ ಪ್ರಿಂಟೆಡಲ್ಲಿ ಬಂದ್ಬಿಡುತ್ತೆ. ಸೊ ನಮಗೆ ಪ್ರಿಂಟಲ್ಲಿ ಸ್ವಲ್ಪ ವರ್ಕ್ ಬೇಕು ಅನ್ನೋರಿಗೆ ಬಾಟಿಕ್ ಪ್ರಿಂಟಲ್ಲಿ ಈ ಥರ ನಮಗೆ ಹ್ಯಾಂಡ್ ವರ್ಕ್ ಬಂದ್ಬಿಡುತ್ತೆ. ನನಗೆ ಸ್ಟೋನ್ ವರ್ಕ್ ಅಂದರೆ ಸ್ಟೋನ್ ವರ್ಕ್ ಮಾತ್ರ ಬೇಕು ಅನ್ನೋರಿಗೆ ಸ್ಟೋನ್ ವರ್ಕ್. ಓಕೆ, ಸಟಲ್ ಕಲರ್ಸ್, ಬ್ಯೂಟಿಫುಲ್. ಓನ್ಲಿ ಐ ನೀಡ್ ಸಟಲ್ ಕಲರ್ ಚಾರ್ಟ್ ಅಂದರೆ ಸಟಲ್ ಕಲರ್ಸಲ್ಲಿ ಮೈಲ್ಡ್ ವರ್ಕ್, ಮಲ್ಟಿ ವರ್ಕಲ್ಲಿ ಈ ಥರ ತಗೋಬೋದು. ಸೊ ಅವ್ರಿಗೆ ನೆಕ್ ಪ್ಯಾಟರ್ನ್ ಮಾತ್ರ ಡಿಸೈನ್ ಬೇಕು ಅನ್ನೋರಿಗೆ ಪ್ಲೇನಲ್ಲಿ ಈ ಥರ ದುಪ್ಪಟ್ಟ ಮಾತ್ರ ಹೈಲೈಟ್ ಆಗುತ್ತೆ ಇದರಲ್ಲಿ. ನನಗೆ ಜರ್ಕನ್ ವರ್ಕ್ ಬೇಕು ಅನ್ನೋರಿಗೆ ಇವಾಗ ರಂಜಾನ್ ಎಲ್ಲ ಬರ್ತಾ ಇದೆ. ಸೊ ಫೆಸ್ಟಿವಲ್ ಸೀಸನ್ಗೆ ಇದೇ ಥರದ್ದು ಫುಲ್ ಜೆರಿ ಆ್ಯಂಡ್ ಜರ್ಕನ್ ವರ್ಕಲ್ಲಿ. ಓಕೆ. ಸೊ ಗೈಸ್ ತುಂಬ ಜನದ ಹತ್ರ ಲೈಕ್ ಅನ್ನೋ ಸ್ವಲ್ಪ ದುಡ್ಡು ಇರುತ್ತೆ, ಏನು ಮಾಡಬೇಕು ಅಂತ ಗೊತ್ತಿರಲ್ಲ. ಆ್ಯಂಡ್ ಸುಮ್ಮನೆ ಖರ್ಚು ಮಾಡೋಕ್ಕೂ ಇಷ್ಟ ಇರಲ್ಲ. ಫ್ಯೂಚರ್ಗೆ ಏನಾದ್ರು ಯೂಸ್ ಆಗುತ್ತೆ ಅನ್ನೋ ಒಂದು ಮೈಂಡ್ ಸೆಟ್ ಇರುತ್ತೆ. ಸೊ ಅಂಥವ್ರು ಇಂಥ ಒಂದು ಬಿಸ್ನೆಸ್ಸಿಗೆ ಕೂಡ ಇನ್ವೆಸ್ಟ್ ಮಾಡ್ಬೋದು. ಆ್ಯಂಡ್ ಈ ವಿಡಿಯೋ ನಾನು ಏನಕ್ಕೆ ಮಾಡ್ತಾ ಇದ್ದೀನಿ ಅಂತಂದರೆ ನಮ್ಮ ಒಂದು ಏನೋ ನಿಮ್ಮೆಲ್ಲರಿಗೂ ಹೆಲ್ಪ್ ಆಗಬೇಕು. ಬಿಕಾಸ್ ನಾವು ತುಂಬ ಕ್ಲೂಲೆಸ್ ಆಗಿರ್ತೀವಿ, ಏನು ಮಾಡಬೇಕು ಅಂತ ಗೊತ್ತಿರಲ್ಲ. ಸೊ ಹಾಗಾಗಿ ಇದು ನನ್ನ ಒಂದು ಸಜೆಷನ್, ನೀವು ಈ ಥರ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬಹುದು. ನಿಮಗೆ ಈ ಥರ ಏನು ಪ್ಲ್ಯಾನ್ಸ್ ಇಲ್ಲ, ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಈ ಥರ ಯಾರೋ ಪ್ಲ್ಯಾನ್ ಮಾಡ್ತಿದ್ದಾರೆ ಅಂತ ನಿಮಗೆ ಗೊತ್ತಿದ್ರೆ ಅವ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸೊ ನಾನು ಮಾಡಿರೋಂಥ ವಿಡಿಯೋ ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ. ಸೊ ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವ್ಲಾಗ್. ಹೀಗೆ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ತಾರೆ ಅಂತ. ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್.